ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಕೊಂಡೋಗುವುದಿಲ್ಲ. ನೀವು ನೋಡಿದ್ದು ಸರಿ, ಬರುವಾಗ ಖಾಲಿ ಬಂದಿದ್ದೇವೆ, ಹೋಗುವಾಗವೂ ಖಾಲಿ ಹೋಗ್ತೇವೆ. ನೀವು ನೋಡಿದ್ದು ಸರಿ. ಆದರೆ ಬರುವಾಗ 2 ಚೀಲ ತಂದಿದ್ದೇವೆ, ಹೋಗುವಾಗವೂ 2 ಚೀಲವನ್ನು ಕೊಂಡೋಗ್ತೇವೆ. ಅದೇ ಪ್ರಾರಬ್ಧ ದೋಷದ ಚೀಲ, ಸಂಚಿತ ಕರ್ಮದ ದೋಷ, ಪಾಪ ಪುಣ್ಯದ ಚೀಲ. ಅದನ್ನೇ ನಾವು ಅನುಭವಿಸುವುದು. 1% ಮಾತ್ರ ಸತ್ಯ, ಅದೇ 99% ಸುಳ್ಳು. ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಕೊಂಡೋಗುವುದಿಲ್ಲ, 1% ಸತ್ಯ. ಆದರೆ ಈ ಕರ್ಮವನ್ನು ನಾವು ಜೀವ ಇರುವಾಗಲೇ, ನಮ್ಮ ಒಳಗಡೆ ಆ ಪರಮಾತ್ಮ ಇದ್ದಾಗಲೇ ಆ ಸಂಚಿತ ಕರ್ಮವನ್ನು ತೊಳೆಯಬೇಕು. ಅದಕ್ಕೆ ನಮಗೆ ಪರಮಾತ್ಮ ಈ ಶರೀರವನ್ನು ಕೊಟ್ಟದ್ದು. 84 ಲಕ್ಷ ಯೋನಿಯಲ್ಲಿ ಶ್ರೇಷ್ಠವಾದ ಶರೀರ ಮನುಷ್ಯ ಶರೀರ. ನೀವು ಆ ಪ್ರಾರಬ್ಧ ಸಂಚಿತ ಕರ್ಮವನ್ನು ಕಳೆಯದಿದ್ದರೆ ನಿಮಗೆ ಬರುವಂಥ ಎಲ್ಲ ರೋಗ ರುಜಿನ, ಅಸ್ತಮ, ದಮ್ಮು, ಉಬ್ಬಸ, TB, ಕ್ಯಾನ್ಸರ್ ಇದೆಲ್ಲವೂ ನಾವು ಬರುವಾಗ ತಂದದ್ದು, ಹರಡಿದ್ದಲ್ಲ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳೇ, ನನ್ನೊಂದು ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ, 9880254627. ಹಾಗಾದರೆ ಈ ಸಂಚಿತ ಕರ್ಮ ಉಂಟಲ್ವಾ, ಜನ್ಮ ಜನ್ಮಾಂತರದ್ದು, ಇವತ್ತದ್ದು ನಿನ್ನೆದು ಮೊನ್ನೆದಲ್ಲ. ಕೆಲವರು ಬಂದು ಹೇಳುವುದುಂಟು, ಸ್ವಾಮಿ ನಾವು ಈ ಜನ್ಮದಲ್ಲಿ ಏನೂ ಮಾಡಿಲ್ಲ. ಕೆಲವು ವೃದ್ಧರು ಬರ್ತಾರೆ, ನನ್ನಾಗೆ ವಯಸ್ಸಿನವರು, ನಾನು ಈ ಜನ್ಮದಲ್ಲಿ ಏನೂ ಮಾಡಿಲ್ಲ, ನನಗೆ ಯಾಕೆ ಈ ಒಂದು ಶಿಕ್ಷೆ, ಮನೆಯಲ್ಲಿ ಹಿಂಸೆ, ಮಕ್ಕಳಿಂದ ಹಿಂಸೆ, ದುಡಿದು ದುಡಿದು ಸುಸ್ತಾಗಿದ್ದೇನೆ, ಆದರೂ ನನಗೆ ದೇವರು ಕರುಣೆ ತೋರಿಸುವುದಿಲ್ವಾ? ಯಾವಾಗ ನೀವು ದೇವರು ನಿಮಗೆ ಕರುಣೆ ತೋರಿಸಿದ್ದು? 40 ವರ್ಷದ ಪ್ರಾಯದಲ್ಲಿ ಕರುಣೆ ತೋರಿಸುವಾಗ ದುರಹಂಕಾರ, ರಕ್ತದ ಬಿಸಿಯಿಂದ ಏನೇನು ಮಾಡಿದ್ದೀರಿ. ಈಗ ವೃದ್ಧಾಪ್ಯ 60ರ ನಂತರ ನಿಮಗೆ ದೇವರ ಮೇಲೆ ಪ್ರೀತಿ ಬರುವುದಾ? ಹಾಗೆ ಆಗಬಾರ್ದು. ನಾನು ಬಾಲ್ಯದಲ್ಲಿ ನೀವು ಸಾಧನೆ ಮಾಡಿ ಅಂತ ಹೇಳುವುದಿಲ್ಲ. ಒಂದು 40 ವರ್ಷದ ನಂತರ ನೀವು ರೈಟ್ ಟೈಮ್ನಲ್ಲಿ ಸಾಧನೆ ಮಾಡಿದರೆ ನಿಮಗೆ ಆ ಪರಮಾತ್ಮ ಕೊಟ್ಟ ಶರೀರ ಸಾರ್ಥಕವಾಗ್ತದೆ. ಮತ್ತು ನೀವು ಆಧ್ಯಾತ್ಮ ಅಂದರೆ ನನ್ನನ್ನು ನಾನು ಹುಡುಕುವುದು, ನಾನು ಯಾರಂತ ಗುರುತಿಸುವುದು. ಅದನ್ನೇ ನೀವು ಮಾಡಿದರೆ ನಿಮ್ಮ ಜನ್ಮವು ಸಾರ್ಥಕವಾಗುತ್ತದೆ. ಹಾಗೆ ನೀವು ಯಾವಾಗ ಬೇಕಾದರೂ ನನ್ನನ್ನು ಭೇಟಿ ಮಾಡ್ಬೋದು, ಮಾರ್ಗದರ್ಶನ ಕೊಡ್ತೇನೆ. ಜೈ ಶ್ರೀರಾಮ್.